ಗಂಧರ್ವರ ಗಾಯನ, ಯಕ್ಷರ ನಾಟ್ಯ ಲೋಕ ಪ್ರಸಿದ್ಧಿಯಾಗಿದೆ ನೋಡಿ. ಹೌದು, ಇಂತಹ ಗಂಧರ್ವರಿಗೆ ದೇಶ ನಮ್ಮ ತಂದೆಯವರು ಮಹೋದರ. ಹೌದು, ಮಹಾ ಉದರ, ಮಹೋದರ ಹೌದೌದು. ನಮ್ಮ ಅಪ್ಪನಿಗೆ ಹೊಟ್ಟೆಯಿಂದ ಹೆಸರು, ಅವರ ಮುತ್ತಿನ ಮಗಳಾದಂತಹ ನನಗೆ ಕಣ್ಣುಗಳಿಂದ ಹೆಸರು ಚಿತ್ರಾಕ್ಷಿ ಎನ್ನುವ ಹಾಗೆ. ಯಾವ ಸಂಪತ್ತು ಸೌಭಾಗ್ಯಕ್ಕೂ ಇಲ್ಲಿ ಸಮಸ್ಯೆ ಇಲ್ಲ ನೋಡಿ. ಅದು ಒಂದೇ ಒಂದು ಸಮಸ್ಯೆ, ಇದ್ದದಿದ್ದ ಹಾಗೆ ಈಗ ನೋಡಿದ್ರೆ ಎಷ್ಟು ಸೌಂದರ್ಯವೋ ಇನ್ನು 10 ವರ್ಷ ಬಿಟ್ಟು ನೋಡಿದ್ರು ಅಷ್ಟೇ ಇರುವುದಿಲ್ಲ. ಹಾಗಾಗಿ ಮನಸ್ಸು ಹಾತೊರೆಯುತ್ತಾ ಇದೆ, ಹೊಸತನ್ನ ಕಾಣಬೇಕೆನ್ನುವ ಹಾಗೆ ಹಪಹಪಿಸ್ತಾ ಇದೆ. ಅಂತಹ ಹೊಸ ಪ್ರದೇಶ ಇರುವುದರಲ್ಲಿ ಅದು ಭೂವಲಯದಲ್ಲಿ ಕಾಲಕ್ಕನುಗುಣವಾಗಿ ಅಲ್ಲಿಯ ಪರಿಸರವು ಬದಲಾವಣೆಗೊಳ್ಳುತ್ತದೆ. ಹಾಗಾಗಿ ಅದನ್ನು ಕಾಣಬೇಕು, ಕಣ್ತುಂಬಿಕೊಳ್ಳಬೇಕೆನ್ನುವಂತಹ ಆಸೆ ಆಗುತ್ತಾ ಇದೆ. ಏನ್ ಮಾಡುವುದು? ನಾನು ಒಬ್ಬಳೇ ಹೋಗುವುದಾ? ಸಖಿರೋಧವನ್ನ ಕೂಡಿಕೊಂಡು ಭೂವಲಯದತ್ತ ಸಾಗುತ್ತೇನೆ. Yeah.
ವಿಕಸಿತದ ಸುಖ ಸ್ವಪ್ನವೊಂದನ್ನು ಕಂಡೆ. ಸ್ವಪ್ನದಲ್ಲಿ ಅನೇಕ ಹೆಣ್ಣುಮಕ್ಕಳು ವಿಶೇಷವಾಗಿ ಕಂಗೊಳಿಸುವಂತಹ ಸೌಂದರ್ಯವತಿಯನ್ನ ಮಧ್ಯದಲ್ಲಿ ಇರಿಸಿಕೊಂಡು ಸುತ್ತುವರೆದು ಸರಸ ಸಲ್ಲಾಪವನ್ನು ಮಾಡುತ್ತಾ ಕಾಲವನ್ನು ಕಳೆಯುವಂತಹ ದೃಶ್ಯವನ್ನೇ ಕಂಡೆ. ನೋಡಿದ್ದೇನೆ ಆ ಮರದ ಮೇಲೆ ಜೋಡಿ ಗಿಳಿ, ಅಲ್ಲಿ ಜೋಡಿ ಕೋಗಿಲೆ, ಜೋಡಿ ಹಂಸ, ಜೋಡಿ ನವಿಲು. ಈ ಕಾಲದಲ್ಲಿ ಎಲ್ಲಿ ನೋಡಿದ್ರು ಜೋಡಿ, ನಮ್ಮ ಮಾತ್ರ ಜೋಡಿ ಇಲ್ಲ. ಇಲ್ಲಿ ಜೋಡಿ ಹೆಣ್ಣು ನವಿಲು ಬಿಟ್ರೆ ಜೋಡಿ ಗಂಡು ನವಿಲಿಲ್ಲ. ಗಂಡು ನವಿಲು ಒಂದೇ ಮಾತ್ರ ಇರುವುದು. ಆದ್ರೆ ನನಗನ್ನಿಸುವುದು ಹೀಗೆ, ಇಂಥ ವಿಶೇಷವಾದಂತಹ ಸೌಂದರ್ಯದ ನಿಧಿ ನಮ್ಮ ಈ ಲೋಕದಲ್ಲಿ ಕಾಣುವುದಕ್ಕೆ ಸಾಧ್ಯವೇ? ನಾವು ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಆಸ್ವಾದಿಸಿದವರಲ್ಲ, ನೋಡಿದವರ್ತೇವೆ, ಕೇಳಿದವರ್ತೇವೆ. ಆದ್ರೆ ಇಂಥ ವಿಶೇಷವಾದಂತಹ ಸೌಂದರ್ಯ ಈ ಲೋಕದಲ್ಲಿ ಮತ್ತೆ ಕಾಣುವುದಕ್ಕೆ ಸಾಧ್ಯವಿಲ್ಲ. ಅವಳ ನಡಿಗೆ ಇರಬಹುದು, ಅವಳ ಆಕಾರ ಇರಬಹುದು, ಅವಳ ಮುಡಿ ಮುತ್ತುಗಳಿರಬಹುದು, ಅವಳ ಮೈ ಬಣ್ಣವಿರಬಹುದು, ಅವಳ ಕೆನ್ನೆ ಇರಬಹುದು, ತಲೆ ಕೂದಲಿರಬಹುದು. ಅದು ಹೇಗೆ ಬಂಗಾರದ ಬಳ್ಳಿಯಂತೆ ಕೊಳುಕುತಿಹಳು, ಬಾಜು ಹೊಂದಿಗೆ ಗಡ್ಡೆಗಳ ನೆಟ್ಟಿಹಳು, ಮುಂಗಾರಲ್ಲಿ ಸೆರಗ ಚಿಮ್ಮುತಿಹಳು, ತರುಣಿ ಮನೋಜನ ಕರಣಿ, ವಿಲಾಸದ ಸರಣಿ, ಕಲೆಯ ಪುಷ್ಕರಣಿ, ಮಿಗೆ ಉರುಳರಿಯದ ಬಾಹಿರಗಳ ಹೊರದು ಮರುಳನ ಕೈಯ ಮಾಡಿಕದಂತೆ. ಇನ್ನೊಂದು ಅನರ್ಕವಾದ ಅರ್ಥ, ನಾವು ನಮ್ಮ ಜೊತೆ ಉತ್ತಾಡಕ್ಕಾದ್ರೆ ಅದನ್ನು ಮೌಲ್ಯ ಬರುವುದಕ್ಕೆ ಸಾಧ್ಯ. ಯಾರು ನಾವು ಕೇಳಿದ್ದು ಸುರಲೋಕದ ಸುಂದರಾಲಯ ಸೌಂದರ್ಯವನ್ನು. ಅವರಲ್ಲಿ ಯಾರಾದರೂ ಇಲ್ಲಿ ಬಂದಿರಬಹುದಾ? ನಾನು ಅಪ್ಸರೆ ಅಲ್ಲ. ಅಪ್ಸರೆ ಅವರೆಲ್ಲ ಸುರಪನಿಗೆ ಮೀಸಲಾಗಿದ್ದವರು, ಇವಳದಲ್ಲ. ಹಾಗಾದ್ರೆ ಸ್ವಚ್ಛಂದವಾಗಿ ತಿರುಗಾಡ್ತಾ ಇದ್ದಾಳೆ. ಇನ್ನೇನೋ ಸಂತೋಷಗಳ ಕಾಣುತ್ತಿದ್ದಾಳೆ. ಅವಳನ್ನು ಕಾಣುತ್ತಾ ಇದ್ದ ಹಾಗೆ ಯಾಕೋ ನನ್ನ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಮದುವೆಯಾಗುವಂತೆ ಅವಳನ್ನೇ ಆಗಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ. ನೇರವಾಗಿ ಹೋಗಿ ಅಭಿಪ್ರಾಯ ಹೇಳಿಕೊಳ್ಳುವೆ ತರವಲ್ಲ. ನಾನು ಒಂದು ನಾಡಿನ ಕೂಪ ಆರಂಭಿದ್ದೇನೆ. ಅವಳ ಚರಿಯ ಚಟುವಟಿಕೆ ನೋಡಿ ಗಮನಿಸಿ ಆಮೇಲೆ